ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾರೆ. ಆದರೆ ನಿಮ್ಮ ಜೀವನ ಕುಸಿದು ಹೋದಾಗ, ನಿಮ್ಮ ಬಳಿ ಏನು ಉಳಿಯದೇ ಇದ್ದಾಗ, ನಿಮ್ಮ ಹೃದಯ ನೋವಿನಿಂದ ಕಿರುಚುತ್ತಿರುವಾಗ ಅದೇ ಮಾತು ಕೇಳಿದರೆ ಅದು ಸತ್ಯ ಅನ್ಸುತ್ತಾ? ಅಥವಾ ಕೇವಲ ನಿಮ್ಮನ್ನು ಸಮಾಧಾನ ಮಾಡೋಕ್ಕೆ ಹೇಳ್ತಿರೋ ಸುಳ್ಳು ಅನ್ಸುತ್ತಾ? ಇವತ್ತು ನಾನು ಹೇಳೋಕೆ ಹೊರಟಿರೋ ಈ ಚಿಕ್ಕ ಕತೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುತ್ತೆ. ಗಮನ ಇಟ್ಟು ಕೇಳಿ. ಒಮ್ಮೆ ಒಂದು ಅರಣ್ಯದ ಮಧ್ಯದಲ್ಲಿ ಒಬ್ಬ ಯುವಕ ಒಬ್ಬ ಜ್ಞಾನಿ ಮಹಾತ್ಮರನ್ನು ಭೇಟಿಯಾಗಲು ಬಂದನು. ಅವನು ತುಂಬಾ ದುಃಖದಲ್ಲಿದ್ದ, ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು. ಮಹಾತ್ಮರು ಶಾಂತವಾಗಿ ಕೇಳಿದರು, ಮಗನೇ, ಏನಾಯಿತು ಎಂದು. ಯುವಕ ನೋವಿನಿಂದ ಹೇಳಿದ, ನನ್ನ ಬಳಿ ಇದ್ದದ್ದನ್ನೆಲ್ಲ ಕಳ್ಳರು ಕದ್ದುಕೊಂಡು ಹೋದರು. ನನ್ನ ಹಣ, ನನ್ನ ವಸ್ತುಗಳು ಎಲ್ಲವೂ ಹೋಗಿದೆ. ಮನೆಗೆ ಹೋಗಲು ಸಹ ದಾರಿ ಇಲ್ಲ. ಆದರೆ ಜನರು ಹೇಳ್ತಾರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳಿ. ಹಾಗಾದರೆ ಇದರಲ್ಲಿ ಯಾವುದು ಒಳ್ಳೆಯದು ಎಂದು ಮಹಾತ್ಮರಲ್ಲಿ ಪ್ರಶ್ನಿಸಿದನು. ಮಹಾತ್ಮರು ನಗುಮುಖದಿಂದ ಉತ್ತರಿಸಿದರು, ನಿನಗೆ ಒಂದು ಕತೆ ಹೇಳ್ತೀನಿ ಎಂದು ಹೇಳಿ ಕಥೆಯನ್ನ ಪ್ರಾರಂಭಿಸಿದರು. ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಬಡ ರೈತ ವಾಸಿಸುತ್ತಿದ್ದ. ಅವನ ಬಳಿ ಸಣ್ಣ ಮನೆ, ಸ್ವಲ್ಪ ಜಮೀನು, ಅವನ ಕುಟುಂಬ ಅವನ ಸಂಪತ್ತಾಗಿತ್ತು. ಸರಳವಾಗಿ ಅವನು ಜೀವನವನ್ನು ಸಾಗಿಸುತ್ತಿದ್ದ. ಒಂದು ದಿನ ಭೀಕರ ಪ್ರವಾಹ ಬಂತು. ನೀರು ಎಲ್ಲವನ್ನೂ ಹೊತ್ತುಕೊಂಡು ಹೋಯಿತು. ಮನೆ, ಧಾನ್ಯ, ಜಮೀನು ಎಲ್ಲವೂ ನಾಶವಾಯಿತು. ರೈತ ಖಾಲಿ ನೆಲದ ಮೇಲೆ ನಿರಾಶೆಯಿಂದ ಕುಳಿತಿದ್ದನು. ಅವನ ಮಗ ಶಾಂತವಾಗಿ ಹೇಳಿದ, ಅಪ್ಪ, ಚಿಂತಿಸಬೇಡಿ, ಬಹುಶಃ ಇದು ಒಳ್ಳೆಯದಕ್ಕೆ ಆಗಿರಬಹುದು ಎಂದನು. ರೈತನಿಗೆ ಕೋಪ ಬಂತು. ನಮ್ಮ ಬಳಿ ಏನೂ ಉಳಿದಿಲ್ಲ, ಇದರಲ್ಲಿ ಯಾವುದು ಒಳ್ಳೆಯದು ಎಂದು ಕೂಗಿದನು. ಕೋಪದಿಂದ ಮಗನನ್ನು ದೂರ ಕಳುಹಿಸಿದನು. ಮಗ ಕಣ್ಣೀರಿಂದ ಮನೆ ಬಿಟ್ಟು ಹೊರಟನು. ಸಂಜೆಯ ವೇಳೆಗೆ ದೋಣಿಯಲ್ಲಿ ಒಬ್ಬರು ಬಂದು ರೈತನ ಕುಟುಂಬವನ್ನು ಸುರಕ್ಷಿತವಾದ ಸ್ಥಳಕ್ಕೆ ಕರೆದುಕೊಂಡು ಹೋದರು. ಆಗ ಗ್ರಾಮಸ್ಥರು ಹೇಳಿದರು, ನಿನ್ನ ಮಗ ಹೇಳಿದ್ದು ತಪ್ಪಾಗಿರಲಿಲ್ಲವೇನೋ ಎಂದು. ಆದರೆ ರೈತನ ಮನಸ್ಸು ಇನ್ನೂ ನೋವಿನಿಂದಲೇ ತುಂಬಿತ್ತು. ಮುಂದಿನ ದಿನಗಳಿಂದ ರೈತನ ಜೀವನ ಮತ್ತಷ್ಟು ಕಷ್ಟಕರವಾಗಿತ್ತು. ಅವನು ನಗರಕ್ಕೆ ಕೆಲಸವನ್ನು ಹುಡುಕಿಕೊಂಡು ಹೊರಟನು. ಎಲ್ಲೆಡೆ ಹುಡುಕಿದರೂ ಕೆಲಸ ಸಿಗಲಿಲ್ಲ. ಇದರಿಂದಾಗಿ ಅವನು ಮತ್ತಷ್ಟು ನಿರಾಶನಾದನು. ನನ್ನ ಮನೆ ಇಲ್ಲ, ನನ್ನ ಮಗ ಇಲ್ಲ, ನನ್ನ ಜೀವನವೇ ಹಾಳಾಗಿದೆ ಎಂದು ಚಿಂತಿಸತೊಡಗಿದನು. ಇದೇ ಸಮಯದಲ್ಲಿ ಒಬ್ಬ ಜ್ಞಾನಿಯನ್ನು ಅವನು ಭೇಟಿಯಾದನು ಮತ್ತು ಜ್ಞಾನಿಯ ಬಳಿ ತನ್ನ ದುಃಖವನ್ನು ಹೇಳಿಕೊಂಡಾಗ ಜ್ಞಾನಿಯವರು ಹೇಳಿದ್ದು ಒಂದೇ ಮಾತು, ಸಮಯಕ್ಕೆ ಅವಕಾಶ ಕೊಡು, ಸಮಯವೇ ನಿನ್ನ ಪ್ರಶ್ನೆಗೆ ಉತ್ತರ ಕೊಡುತ್ತದೆ ಎಂದು ಹೇಳಿ ಅವರು ಅಲ್ಲಿಂದ ಹೊರಟರು. ಹೀಗೆ ಸ್ವಲ್ಪ ದಿನಗಳು ಕಳೆದ ನಂತರ ರೈತನಿಗೆ ಒಬ್ಬ ಶ್ರೀಮಂತ ವ್ಯಾಪಾರಿಯ ಮನೆಯಲ್ಲಿ ಕೆಲಸ ಸಿಕ್ಕಿತು. ಸಂಬಳ ಚೆನ್ನಾಗಿತ್ತು. ಅವನಿಗೆ ವಾಸಿಸಲು ಸಣ್ಣ ಮನೆಯನ್ನು ಸಹ ನೀಡಲಾಯಿತು. ಜೀವನ ನಿಧಾನವಾಗಿ ಸರಿಯಾಗತೊಡಗಿತು. ಒಂದು ರಾತ್ರಿ ಬಾಗಿಲು ತಟ್ಟಿದ ಶಬ್ದ ಕೇಳಿಸಿತು. ಬಾಗಿಲು ತೆರೆದಾಗ ರೈತ ಅಚ್ಚರಿಗೊಂಡನು. ಅದು ಅವನ ಮಗನಾಗಿದ್ದನು ಮತ್ತು ಮಗ ಸಂತೋಷದಿಂದ ಹೇಳಿದ, ಆ ದಿನ ನಾನು ನಗರಕ್ಕೆ ಕೆಲಸವನ್ನು ಹುಡುಕಿಕೊಂಡು ಹೊರಟೆನು. ಸಣ್ಣ ಕೆಲಸ ಸಿಕ್ಕಿತು. ನಂತರ ಸ್ವಲ್ಪ ಹಣ ಸಂಗ್ರಹಿಸಿ ಚಹಾ ಅಂಗಡಿ ಆರಂಭಿಸಿದೆ. ಈಗ ನನ್ನ ಜೀವನ ಆರಾಮವಾಗಿದೆ ಮತ್ತು ನಿಮ್ಮನ್ನು ಹುಡುಕುತ್ತಾ ಇಲ್ಲಿಗೆ ಬಂದಿರುವೆ ಎಂದನು. ಆಗ ರೈತನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಅವನಿಗೆ ಆ ಸಮಯದಲ್ಲಿ ಅರ್ಥವಾಯಿತು, ಪ್ರವಾಹ ಸಂಭವಿಸದಿದ್ದರೆ ನನ್ನ ಜೀವನದಲ್ಲಿ ಹೊಸ ಅವಕಾಶಗಳನ್ನು ನಾನು ಹುಡುಕುತ್ತಲೇ ಇರಲಿಲ್ಲ. ನನ್ನ ಮಗ ಹೊಸ ಜೀವನವನ್ನು ಕಟ್ಟಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಎಂದುಕೊಂಡನು. ಆ ನೋವಿನ ಹಿಂದೆಯೇ ಒಂದು ಹೊಸ ದಾರಿ ಇತ್ತು ಎಂದು ಹೇಳಿ ಮಹಾತ್ಮರು ತಮ್ಮ ಕಥೆಯನ್ನು ಮುಗಿಸಿದರು. ಯುವಕ ಇನ್ನೂ ಯೋಚನೆಯಲ್ಲಿಯೇ ಮುಳುಗಿದ್ದ. ಆದರೆ ಇದು ನನ್ನ ವಿಷಯದಲ್ಲಿ ಹೇಗೆ ಸಾಧ್ಯ ಎಂದು ಕೇಳಿದನು. ಮಹಾತ್ಮರು ತಮ್ಮ ಕೈಚೀಲದಿಂದ ಒಂದು ಹೊಳೆಯುವ ಕಲ್ಲನ್ನು ತೆಗೆದು ಅವನಿಗೆ ಕೊಟ್ಟರು. ಇದು ನನಗೆ ಇಲ್ಲಿ ಸಿಕ್ಕಿತ್ತು. ನಿನ್ನದೆಲ್ಲ ವಸ್ತುಗಳು ಕಳೆದು ಹೋಗದಿದ್ದರೆ ನೀನು ಇಲ್ಲಿಗೆ ಬರುತ್ತಿರಲಿಲ್ಲ, ನನ್ನನ್ನು ಭೇಟಿಯಾಗುತ್ತಿರಲಿಲ್ಲ, ಈ ಹೊಳೆಯುವ ಕಲ್ಲನ್ನು ನೀನು ಪಡೆದುಕೊಳ್ಳುತ್ತಿರಲಿಲ್ಲ ಎಂದರು. ಯುವಕನು ಮೌನವಾಗಿ ನಿಂತನು. ಅವನಿಗೆ ನಿಧಾನವಾಗಿ ಅರ್ಥವಾಗತೊಡಗಿತು. ಜೀವನದಲ್ಲಿ ಕೆಲ ಘಟನೆಗಳು ತಕ್ಷಣ ನೋವು ಕೊಡುತ್ತವೆ, ಆದರೆ ಸಮಯದೊಂದಿಗೆ ಅವುಗಳ ಅರ್ಥ ಗೊತ್ತಾಗುತ್ತದೆ ಎಂದು. ಕೆಲವು ನೋವುಗಳು ನಮ್ಮನ್ನು ಒಡೆಯಲು ಬರುವುದಿಲ್ಲ, ಅವು ನಮ್ಮನ್ನು ಹೊಸ ದಾರಿಗೆ ಕರೆದೊಯ್ಯಲು ಬರುತ್ತವೆ. ಅದಕ್ಕಾಗಿಯೇ ಎಲ್ಲವೂ ಆಗುವ ಕ್ಷಣದಲ್ಲಿ ಅರ್ಥವಾಗುವುದಿಲ್ಲ, ಆದರೆ ಒಂದು ದಿನ ಹಿಂದೆ ತಿರುಗಿ ನೋಡಿದಾಗ ನಾವು ಹೇಳುತ್ತೇವೆ, ಹೌದು, ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು.